ಎಕ್ಸ್ಕ್ಲೂಸಿವ್ ಮಾಹಿತಿ TV9 ನಲ್ಲಿ ಬೇರೆಲ್ಲೂ ಇರದ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್. ಇಡೀ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಸರ್ಕಾರ ಪ್ರಯತ್ನ ಪಡ್ತಾ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಪೊಲೀಸರು ಮುಂದಾಗಿದ್ದು ಗಮನಕ್ಕೆ ಬಂದಿದ್ದು ಆರೋಪಿಗಳ ಮೊಬೈಲ್ನಲ್ಲಿದ್ದ ಡೇಟಾವನ್ನ ಕೂಡಲೇ ಡಿಲೀಟ್ ಮಾಡುವಂತಹ ಕೆಲಸ ಆಗಿದೆಯಾ? ಹಾಗಾದ್ರೆ ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿದ್ರು ಆರೋಪಿಗಳು. ಫೆಬ್ರವರಿ 27ರಂದು ಘೋಷಣೆ ಕೂಗಿದ್ರು 3 ಜನ. ಪ್ರಕರಣವನ್ನ ಮರುದಿನವೇ ಮುಗಿಸೋದಕ್ಕೆ ಪೊಲೀಸರು ಪ್ರಯತ್ನ ಪಟ್ರ. ಪಾಕ್ ಪರ ಘೋಷಣೆ ಕೂಗಿದ ಆರೋಪಿಗಳ ಪ್ರೊಫೈಲ್ ಅನ್ನ ಡಿಲೀಟ್ ಮಾಡುವಂತಹ ಕೆಲಸ ಆಗಿತ್ತು. ಕೈ ನಾಯಕರ ಜೊತೆಗಿದ್ದ ಫೋಟೋ ವಿಡಿಯೋಗಳು, ಪಾಕ್ ಪರ ಘೋಷಣೆ ಕೂಗಿದ್ದ ಆರೋಪಿಗಳ ಪ್ರೊಫೈಲ್, ಸಾಮಾಜಿಕ ಜಾಲತಾಣದಲ್ಲಿದ್ದಂತಹ ಪ್ರೊಫೈಲ್ ಅಂದ್ರೆ ನಾಯಕರ ಜೊತೆಗೆ ಅವರು ತೆಗೆದುಕೊಂಡಿದ್ದಂತಹ ಫೋಟೋಗಳು ಎಲ್ಲವನ್ನ ಕೂಡ ಡಿಲೀಟ್ ಮಾಡಿರುವ ಆರೋಪ ಇದೆ. ಇದೀಗ ಮೊಬೈಲ್ ನಲ್ಲಿದ್ದಂತಹ ಡೇಟಾವನ್ನ ರಿಟ್ರೀವ್ ಮಾಡುವಂತಹ ಪ್ರಯತ್ನ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಈಗ ಪಾಕ್ ಪರ ಘೋಷಣೆ ಕೇಸ್ನ ಎಕ್ಸ್ಕ್ಲೂಸಿವ್ ಮಾಹಿತಿ TV9ಗೆ ಸಿಕ್ಕಿರೋದೇನಂತಂದ್ರೆ, ಇವರು ಘೋಷಣೆ ಕೂಗಿದ್ರು ಅಂತ ಗೊತ್ತಾದ ತಕ್ಷಣ ಏನು ಸಾಕಷ್ಟು ವಿವಾದ ಸೃಷ್ಟಿ ಆಯಿತು. ಆ ಸಂದರ್ಭದಲ್ಲೇ ಇವರ ಮೊಬೈಲ್ ಅಲ್ಲಿದ್ದಂತಹ ಕಂಪ್ಲೀಟ್ ಡೇಟಾವನ್ನ ಅಳಿಸುವಂತಹ ಕೆಲಸಕ್ಕೆ ಮುಂದಾಗಿದ್ರು ಅಂತ. ಯಾರು ಈ ಕೆಲಸವನ್ನ ಮಾಡಿದ್ರು? ಇದರ ಉದ್ದೇಶ ಏನಾಗಿತ್ತು ಹಾಗಾದ್ರೆ? ಸುಕನ್ಯಾ, ಮುಖ್ಯವಾಗಿ ಈಗ ನಮಗೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಏನು 3 ಜನನ ನಿನ್ನೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈಗ ಅವರು ಅರೆಸ್ಟ್ ಮಾಡೋ ಮುಂಚೆ ಸಾಕಷ್ಟು ಸರಿ ವಿಚಾರಣೆ ಕೂಡ ಪೊಲೀಸರು ಮಾಡ್ಕೊಂಡಿದ್ರು. ಅವರ ಮೊಬೈಲ್ನನ್ನು ಕೂಡ ವೆರಿಫೈ ಮಾಡಿದ್ರು. ಅದಕ್ಕಿಂತ ಅವರ ಸ್ಯಾಂಪಲ್ಸನ್ನು ಕಳಿಸಿದ್ರು, ಫೋರೆನ್ಸಿಕ್ ರಿಪೋರ್ಟ್ ಬರಲಿ ಅಂತ ಕೂಡ ವೆಯ್ಟ್ ಮಾಡ್ತಾ ಇದ್ರು. ಯಾವಾಗ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅನ್ನೋದು ಗೊತ್ತಾಯಿತು, ಉಳಿದಂತೆ 40 ಜನರ ಅಲ್ಲಿದ್ದಂಥ ಯಾರ್ಯಾರಿದ್ರೋ ಎಲ್ಲರನ್ನೂ ಕೂಡ ಐಡೆಂಟಿಫೈ ಮಾಡಿ ಅವ್ರದ್ದು ಎಲ್ಲರದ್ದು ಕೂಡ ಸ್ಯಾಂಪಲ್ ಮಾಡುವಂಥ ಕೆಲಸವನ್ನು ಮಾಡ್ತು. ಜೊತೆಗೆ ಮುಖ್ಯವಾಗಿ ಇವರು 3 ಜನ ಏನಿದ್ರು ಇವಾಗ ನಿನ್ನೆ ಅರೆಸ್ಟ್ ಮಾಡಿದ್ರು, ಅವ್ರು 3 ಜನದ ಮೊಬೈಲನ್ನು ಕಂಪ್ಲೀಟ್ ಆಗಿ ತೊಗೊಂಡು ಅವರು ಅಷ್ಟೊತ್ತಿಗಾಗಲೇ ಬಹುಶಃ ಇದು ಬೇರೆ ಬೇರೆ ಕಡೆ ಹೋಗ್ತಾ ಇದೆ ಅನ್ನೋ ಕಾರಣಕ್ಕೆ ಆ ಒಂದು ಇರುವಂಥ ಅಕ್ಯೂಸ್ಗಳೇ 3 ಜನರು ಕೂಡ ತಮ್ಮ ಮೊಬೈಲ್ ಇರುವಂಥ ಕಂಪ್ಲೀಟ್ ಅನ್ನು ಡಾಟಾವನ್ನು ಡಿಲೀಟ್ ಮಾಡಿದ್ರು. ಅವರ ಒಂದು ಫೇಸ್ಬುಕ್ ಅಕೌಂಟ್ ಇರ್ಬೋದು, ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಜೊತೆಗೆ ಬೇರೆ ಬೇರೆ ಮೊಬೈಲಲ್ಲಿರುವಂಥ ಫೋಟೋಸ್ಗಳು, ಅದರಲ್ಲಿ ಸಾಕಷ್ಟು ಕಾಂಗ್ರೆಸ್ ನಾಯಕರ ಜೊತೆ ಇರುವಂಥ ಫೋಟೋಸ್ಗಳಿರ್ಬೋದು, ವಿಡಿಯೋಸ್ಗಳಿರ್ಬೋದು, ಅದನ್ನೆಲ್ಲವೂ ಕೂಡ ಒಂದು ಡಿಲೀಟ್ ಮಾಡುವಂಥ ಕೆಲಸವನ್ನು ಕೂಡ ಅವರು ಮಾಡಿದರು. ಇಮಿಡಿಯೇಟಾಗಿ ಪೊಲೀಸರು ಕೂಡ ಅವರು ಮೊಬೈಲಲ್ಲಿ ಯಾವುದೇ ರೀತಿಯ ಒಂದು ಫೋಟೋಸ್ ವಿಡಿಯೋಸ್ ಕೂಡ ಇಲ್ಲ. ಹಾಗಾಗಿ ಅವರ ಮೂರು ಜನದ ಮೊಬೈಲನ್ನು ಸೀಸ್ ಮಾಡಿ ಈಗ ರಿಟ್ರೀವ್ ಮಾಡುವಂಥ ಕೆಲಸಕ್ಕೆ ಈಗಾಗಲೇ ಒಂದು ಕಡೆ ಪೊಲೀಸರು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಇಲ್ಲಿಗೆ ನಿಂತ್ಕೋಬೇಕು, ಇನ್ನು ಮುಂದೆ ಹೋಗ್ತು ಅಂತಂದರೆ ಮತ್ತೆ ಬೇರೆ ಬೇರೆ ನಾಯಕರುಗಳಿಗೆ ಹೋಗುತ್ತೆ. ಆಮೇಲೆ ಜೊತೆಗೆ ಇದಲ್ದಲ್ಲೇ ಕೂಡ ಈಗ ಅಲ್ಲಿ ಆ ಒಂದು ಜಾಗದಲ್ಲಿ ಕೂಗಿರುವಂಥದ್ದು ಒಬ್ಬರು ಪಾಕಿಸ್ತಾನ ಅಂತಾರೆ, ಇಬ್ಬರು ಜಿಂದಾಬಾದ್ ಅಂತ ಕೂಗ್ತಾರೆ. ಒಟ್ಟಾರೆ ಈಗ A1 A2 A3 ಅಂತ ಏನು ಮಾಡ್ಕೊಂಡಿದ್ದಾರೆ. ಇನ್ನು ಇಷ್ಟಕ್ಕೆ ನಿಂತ್ಕೊಳ್ತಾ ಅಥವಾ ಇನ್ನೂ ಒಂದು 4, ಯಾಕೆಂದ್ರೆ 40-42 ಜನದ್ದು ಕೂಡ ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡ್ತಾರೆ. ಇಲ್ಲಿ ಒಂದು ಪ್ರಶ್ನೆ ಇದೆ. ಈಗ ಪೊಲೀಸರೇ ಈ ಪ್ರಕರಣ ಮುಚ್ಚಿ ಹಾಕುವ ನಿಟ್ಟಿನಲ್ಲಿ ಡೇಟಾವನ್ನ ಡಿಲೀಟ್ ಮಾಡಿದ್ದೆ ಆಗಿದ್ರೆ, ಈಗ ಮುಂದಿನ ಹಂತದಲ್ಲಿ ಇದು ನ್ಯಾಯಯುತವಾಗಿ ತನಿಖೆ ಆಗುತ್ತೆ ಅಂತ ಹೇಗೆ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ? ಪೊಲೀಸರು ಹೇಗೆ ಮುಂದುವರಿಸಬಹುದು ಇದನ್ನ ಅಂತ? ಅಲ್ಲ, ಈ ಒಂದು ಪ್ರಕರಣಕ್ಕೆ ಸಂಬಂಧ ಪೊಲೀಸರು ಇದನ್ನ ಡಿಲೀಟ್ ಮಾಡಿದಾರೋ ಅಥವಾ ಅಕ್ಯೂಸ್ಗಳೇ ಮಾಡಿದ್ದಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಯಾಕೆಂದ್ರೆ ಕಂಪ್ಲೀಟ್ ಆಗಿ ಮೊಬೈಲ್ ಇರುವಂಥದ್ದು, ಜೊತೆಗೆ ಅವರ ಅಕೌಂಟ್ಸ್ ಅನ್ನು ಕೂಡ ಇಲ್ಲ ಪೊಲೀಸರು ಪ್ರೆಷರ್ ಹಾಕಿ ಅವ್ರ ಹತ್ರ ಡಿಲೀಟ್ ಮಾಡಿಸಿದಾರೋ. ಯಾಕೆಂತಂದ್ರೆ ಅವ್ರವ್ರ ಅಕೌಂಟಿಗೆ ಅವ್ರ ಹತ್ರ ಪಾಸ್ವರ್ಡ್ ಇರುತ್ತೆ. ಆ ಒಂದು ಪ್ರೊಫೈಲಲ್ಲಿ ಫೇಸ್ಬುಕ್ ಇರ್ಬೋದು, ಬೇರೆ ಬೇರೆ ಅಕೌಂಟ್ಸ್ಗಳಲ್ಲಿ ಇರ್ಬೋದು, ಸೋಷಿಯಲ್ ಮೀಡಿಯಾ ಎಲ್ಲವೂ ಕೂಡ ಈಗ ಬ್ಲಾಕ್ ಆಗೋಗಿದೆ. ಲಾಸ್ಟ್ 2 days ಇಂದನೇ ಕೂಡ ಅವ್ರದ್ದು ಬ್ಲಾಕ್ ಆಗಿದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಅವರೇ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಪ್ರೆಷರ್ ಹಾಕಿ ಅದನ್ನೆಲ್ಲವೂ ಕೂಡ ಡಿಲೀಟ್ ಮಾಡಿಸಿದ್ರು. ಅಥವಾ ಇವರೇ ನಾವು ಮುಂದೆ ಸಿಕ್ಕಾಕೊಬಿಡ್ತೀವಿ, ನಮ್ಮ ಫೋಟೋಸ್ ಅದು ಇದು ಎಲ್ಲ ಹೊರಗಡೆ ಬರುತ್ತೆ ಅನ್ನೋ ಕಾರಣಕ್ಕೆ ಅವರೇ ಅಕ್ಯೂಸ್ಗಳೇ ಡಿಲೀಟ್ ಮಾಡಿದ್ರು ಅನ್ನೋದನ್ನ ಮುಂದಿನ ಹಂತದ ತನಿಖೆಯಲ್ಲಿ ಗೊತ್ತಾಗುತ್ತೆ. ಸದ್ಯಕ್ಕೆ ಅವರ ಮೊಬೈಲ್ನೆಲ್ಲವೂ ಕೂಡ ಸೀಸ್ ಆಗಿದೆ. ಅದನ್ನ ಡಾಟಾಸ್ ಏನೇನು ಒಂದು ಡಿಲೀಟ್ ಆಗಿದೆ ಅದನ್ನೆಲ್ಲ ರಿಟ್ರೀವ್ ಮಾಡುವಂತ ಕೆಲಸವನ್ನ ಈಗ ಪೊಲೀಸರು ಈಗ ಮಾಡಬೇಕಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಏಜೆನ್ಸಿಗೆ ಆ ಒಂದು ಮೊಬೈಲ್ ಹ್ಯಾಂಡ್ ಓವರ್ ಮಾಡಬೇಕಾಗುತ್ತೆ. ಉಳಿದಂತೆ ತನಿಖೆ ಮುಂದುವರೆದಿದೆ. ಸುಕನ್ಯಾ, ಧನ್ಯವಾದ ಕಿರಣ್.